ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತೇನಂತಂದರೆ ಟೈಮ್ ಆ್ಯಂಡ್ ವರ್ಕ್ ಬಗ್ಗೆ ಮಾಡ್ತಾಯಿದ್ದೀನಿ. ಏನಂತಂದರೆ ಎ ಮ್ಯಾನ್ ಆ್ಯಂಡ್ ಬಾಯ್ ಕ್ಯಾನ್ ಕಂಪ್ಲೀಟೆಡ್ ಎ ವರ್ಕ್ ಆಫ್ 24 days. If a man work alone in last 6 days, then the work is finished in 26 days. How much time will the boy alone be able to finish the work ಅಂತ ಕೇಳಿದ್ರು. ಈಗೇನಂತಾರೆ ಫಸ್ಟು ಮ್ಯಾನ್ ಪ್ಲಸ್ ಬಾಯ್ ಎಷ್ಟು 24 days. ಈಗ ಮ್ಯಾನ್ ಪ್ಲಸ್ ಬಾಯ್ ನೆಕ್ಸ್ಟು ಈ 26 ಡೇಸಲ್ಲಿ 6 ಡೇಸ್ನ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 20 days ಆಗುತ್ತೆ. ಏನಕ್ಕೆ 6ನ ಮೈನಸ್ ಮಾಡಬೇಕು ಅಂದರೆ ಲಾಸ್ಟ್ 6 days ಅವನು ಬರೀ ಅಲೋನ್ ವರ್ಕ್ ಮಾಡ್ತಾನೆ ಮ್ಯಾನ್ ಅಂತ ಕೊಟ್ಟಿದ್ದಾರೆ. ಈಗೇನಾಯ್ತು 4 ಯೂನಿಟ್ ಮಾತ್ರ ವರ್ಕು ಡಿಫ್ರೆನ್ಸ್ ಇದೆ. ಈ ಡಿಫ್ರೆನ್ಸಲ್ಲಿರೋ ವರ್ಕ್ ಏನಂತಂದರೆ 4/6 ಅಂತಂದರೆ ಈಗ ಅವನು ಎಷ್ಟು ವರ್ಕ್ ಮಾಡ್ತಾನೆ ಅಂತ 2 2s 2 3s. ಈಗ ಬಾಯ್ ವರ್ಕ್ ಮಾಡೋದು ಒಂದು ವರ್ಕು ಈಸ್ ಈಕ್ವಲ್ ಟು 2/3 ವರ್ಕ್ ಆಯಿತು. ಈ 2/3 ಅಂತಂದರೆ ಈಗ 2/3 1/3 ಅಷ್ಟು ವರ್ಕ್ ಮಾತ್ರ ಮಿಕ್ಕುತ್ತೆ. ಅದು ಬಾಯ್ ವರ್ಕ್ ಮಾಡೋಂಥದ್ದು. ಈ ಬಾಯ್ ವರ್ಕ್ ಮಾಡೋದು ಈ ವರ್ಕು 24 ಡೇಸಲ್ಲಿ ಮುಗಿದ್ರೆ ಅಂದರೆ ಅಲ್ಲೇ ಕೊಟ್ಟಿರ್ಬೇಕಾದ್ರೆ ಈ ವರ್ಕು ಎಷ್ಟು ದಿವಸದಲ್ಲಿ ಮುಗಿಯುತ್ತೆ ಅಂತಂದರೆ 24 3s ಎಷ್ಟು 72 ಆಗುತ್ತೆ. ಅದೇ ಥರ ಈಗ ಅಲ್ಲಿ ಕೇಳಿರೋದೇನಂತಂದರೆ ಹೌ ಮಚ್ ಟೈಮ್ ವಿಲ್ ಟೇಕ್ ಬಾಯ್ ಅಲೋನ್ ಬಿ ಏಬಲ್ ಟು ಫಿನಿಶ್ ದ ವರ್ಕ್. ಈ ವರ್ಕನ್ನು ಮುಗಿಸೋದಕ್ಕೆ ಎಷ್ಟು ದಿವಸ ತಗೋತಾನೆ ಅಂತ. ಈಗ ಅವನು 1/3 ಮುಗಿಸ್ತಾನೆ ಅಂತಂದರೆ 72 ಡೇಸಲ್ಲಿ ಮುಗಿಸ್ತಾನೆ ಅವನ ವರ್ಕ್ನ. ಓಕೆ ಫ್ರೆಂಡ್ಸ್, ಈಸಿಗೆ ಅರ್ಥ ಆಗಿದ್ರೆ ನಿಮಗೆ ಬರೀ 3 ಸ್ಟೆಪ್ಸಲ್ಲಿ ಅರ್ಥ ಆಗಿದ್ರೆ ನನ್ನ ಚಾನಲ್ನ ಹೋಗಿ ವಿಸಿಟ್ ಮಾಡಿ ಎಲ್ಲ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್.